ಕಳೆದ 1 ವರ್ಷದಿಂದ ಶಿರಸಿಯಲ್ಲಿನ ಸರ್ಕಾರಿ ಆಸ್ಪತ್ರೆ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ. ಹಣ ಬಿಡುಗಡೆಯಾಗಲಿ ಎಂಬ ಕಾರಣಕ್ಕೆ ಕಾಟಾಚಾರಕ್ಕೆ ಅಲ್ಪ ಸ್ವಲ್ಪ ಕೆಲಸವಾದಂತೆ ತೋರಿಸುತ್ತಿದ್ದಾರೆ. ಈಗ ನಿರ್ಮಾಣಗೊಳ್ಳುತ್ತಿರುವ ಶಿರಸಿ ಹೈಟೆಕ್ ಆಸ್ಪತ್ರೆ ಅಪಾಯದಲ್ಲಿದೆ. ಈ ಕೂಡಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಶಾಸಕ ಭೀಮಣ್ಣ ನಾಯ್ಕ್ ಮುತುವರ್ಜಿ ವಹಿಸಿ ಆಸ್ಪತ್ರೆ ಅಭಿವೃದ್ಧಿ ಕಾಮಗಾರಿ ಕುರಿತಾಗಿ ಸತ್ಯಾಸತ್ಯತೆಯನ್ನು ಇನ್ನು 1 ವಾರದೊಳಗೆ ಜನತೆಯ ಮುಂದೆ ಇಡಬೇಕು. ಇಲ್ಲವಾದಲ್ಲಿ ಜನವರಿ 13ರಂದು ಎಲ್ಲ ಜನರೊಂದಿಗೆ ಉಪವಾಸ ಧರಣಿ ಕೂರುತ್ತೇವೆ ಎಂದು ಸಾಮಾಜಿಕ ಹೋರಾಟಗಾರರಾದಂತಹ ಅನಂತಮೂರ್ತಿ ಹೆಗಡೆ ಅವರು ಭಾನುವಾರ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಉಷಾ ಹೆಗಡೆ, ಹಾಲಪ್ಪ ಜಕ್ಕಣ್ಣನವರ್, ಜಯಶೀಲ್ ಗೌಡ ಬನವಾಸಿ, ರಮೇಶ್ ನಾಯ್ಕ್ ಕುಪ್ಪಳ್ಳಿ, ಶಿವಾನಂದ್ ದೇಶಳ್ಳಿ, ರಮಾನಂದ ಐನ್ಕೈ, GS ಹೆಗಡೆ ಮುಂತಾದವರು ಇದ್ದರು. ಹೇಳೋದಿಷ್ಟೇ, ತಾವೇ ಹೇಳಿದ್ದೀರಿ ನಾನು ಜನರ ಸೂಪರ್ವೈಸರ್ ಅಂಥೇಳಿ. ನಿಜಕ್ಕೂ ಹೌದು, ಬಹಳ ಒಳ್ಳೆಯ ಕೆಲಸವನ್ನು ತಾವು ಮಾಡ್ತಾಯಿದ್ದೀರಿ. ಜನಪರವಾದ ಕಾಳಜಿ ನಿಮಗಿದೆ. ಎಷ್ಟೋ ಬಾರಿ ಸರ್ಕಾರದ ಹಣ ಬಂದಿಲ್ಲ ಅಂದರೂ ಕೂಡ ತಮ್ಮ ಕಿಸೆಯಿಂದ ತೆಗೆದು ತಾವು 5,000 10,000 ಜನ ಕೊಟ್ಟು ಜನರನ್ನು ಕಾಪಾಡುವ ಕೆಲಸವನ್ನು ಮಾಡಿದ್ದೀರಿ. ದಯವಿಟ್ಟು ತಾವು ಈ ನೋವನ್ನು ನುಂಗ್ಕೊಂಡಿರಬಾರ್ದು. ಸತ್ಯವನ್ನು ಹೇಳಿ, ನಿಮ್ಮ ಒಟ್ಟಿಗೆ ನಾವು ಇರ್ತೇವೆ. ಏನಾಗಿದೆ ಸಮಸ್ಯೆ, ಏನಾಗಿದೆ, ಯಾರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಅಥವಾ ಯಾವ ಕಾರಣಕ್ಕಾಗಿ ಬರೋ ಹಣ ಎಲ್ಲ ಡೈವರ್ಟ್ ಆಗ್ತಾ ಇದೆ. ಈಗ ಸರ್ಕಾರಿ ಆಸ್ಪತ್ರೆ ಅಂತಂದರೆ ಯಾರು ಉಪಯೋಗಿಸೋರು? ಯಾರು? ಬಡವರು. ಹೌದು ಅಲ್ಲ? ತಾವೆಲ್ಲರೂ ಕೂಡ ಬಡವರ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದೀರಿ ಅಂತಂದರೆ ಆ ಬಡವರಿಗೆ ಸಿಗುವಂಥ ಆಸ್ಪತ್ರೆ ನಾವು ಕೊಡಿಸಲೇಬೇಕು, ಪ್ರಯತ್ನ ಮಾಡಲೇಬೇಕು. ಸತ್ಯವನ್ನು ತಿಳಿಸಿ. ನಿಮ್ಮ ಒಟ್ಟಿಗೆ ನಾವು ಎಲ್ಲಿ ಬೇಕಾದ್ರೂ ಬರಲಿಕ್ಕೆ ಸಿದ್ಧರಿದ್ದೇವೆ. ತಾವು ಎಲ್ಲಿ ಕರೆದು ನಾವು ಬರ್ತೇವೆ, ನಿಮ್ಮ ಹಿಂದೆ ನಾವಿರ್ತೇವೆ. ತಾವು ನಮ್ಮೆಲ್ಲರ ಶಾಸಕರಿದ್ದೀರಿ. ಯಾವ ಹೋರಾಟ ಕರೆದು ಕೂಡ ಬರ್ತೇವೆ, ಎಲ್ಲಿ ಬೇಕಾದ್ರೂ ಬರ್ತೇವೆ. ಅದಿಲ್ಲ ಅಂದರೆ ತಾವು ಯಾವುದೇ ರೀತಿಯ ಉತ್ತರವನ್ನು ಕೊಡುವಂತಹ ಕೆಲಸವನ್ನು ಮಾಡಿಲ್ಲ ಅಂತಂದರೆ ಜನವರಿ 13, 2025 ಆವತ್ತಿನ ದಿವಸ ನಾನು ಉಪವಾಸ ಕುಳಿತುಕೊಳ್ಳುವಂಥ ಕೆಲಸವನ್ನು ಮಾಡ್ತೇನೆ. ಯಾಕೆಂದರೆ ನಾವು ಯಾವುದೇ ರೀತಿಯ ಬಸ್ಸಿಗೆ ಕಲ್ಲು ಹೊಡೆಯುವಂಥ ಜನ ಅಲ್ಲ, ಅಥವಾ ಯಾವುದೋ ಮುತ್ತಿಗೆ ಹಾಕಿ ಹಿಂಸೆಯನ್ನು ಮಾಡುವಂಥ ಜನ ಅಲ್ಲ. ನಮ್ಗೆ ಗೊತ್ತಿರುವಂಥದ್ದು ಅದೇ ಶಾಂತಿಯುತವಾದಂಥ ಹೋರಾಟ. ಮಹಾತ್ಮ ಗಾಂಧೀಜಿಯವರು ನಮ್ಗೆ ಏನು ಹೇಳಿಕೊಟ್ಟಿದ್ದಾರೆ ಆ ರೀತಿಯಲ್ಲಿ ಶಾಂತಿಯುತವಾದಂತಹ ಉಪವಾಸವನ್ನು ಮಾಡಿ ಯಾವುದೇ ತ್ಯಾಗ ಕೂಡ ನಾವು ಸಿದ್ಧರಾಗ್ತೇವೆ ಅಂಥೇಳಿ ಈ ಮೂಲಕವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ಜನವರಿ 13ನೇ ತಾರೀಕುವರೆಗೂ ಕೂಡ ನಾವು ಕಾಯ್ತೇವೆ. ತಮ್ಮಿಂದ ಉತ್ತರ ಬರೀ ನಿರೀಕ್ಷೆ ಮಾಡ್ತೇವೆ. ಸೊರಬ ಇರ್ಬೋದು, ಸಿದ್ದಾಪುರ ಇರ್ಬೋದು, ಈಚೆ ಹಾನಗಲ್ ಇರ್ಬೋದು, ಇವರೆಲ್ಲರೂ ಕೂಡ ವೈದ್ಯ ಚಿಕಿತ್ಸೆ ಚೆನ್ನಾಗಿದೆ, ಡಾಕ್ಟರ್ಗಳು ಚೆನ್ನಾಗಿದ್ದಾರೆ ಅಂತೇಳಿ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಆಸ್ಪತ್ರೆ ಇನ್ನೂ ಒಳ್ಳೆಯದಾಗಂತೆ ಅನ್ನುವಂತಹ ಕನಸು ಎಲ್ಲರ ಮನಸ್ಸಲ್ಲಿತ್ತು. ಆ ಕನಸು ಶೀಘ್ರವಾಗಿ ನೆರವೇರಬೇಕು. ಆ ನೆರವಾಗೋದಕ್ಕೆ ಕ್ಷೇತ್ರದ ಶಾಸಕರು ಮುಂಚೂಣಿಯಲ್ಲಿ ನಿಂತ್ಕೊಳ್ಬೇಕು ಅಂತ ಹೇಳುವಂಥ ಆಗ್ರಹ ನಮ್ಮೆಲ್ಲರದು ಇದೆ. ಈಗಾಗಲೇ ಆಸ್ಪತ್ರೆಯ ಹಂತವಾಗಿ ಒಂದು ಅಭಿವೃದ್ಧಿ ಹೊಂದುತ್ತಾ ಇತ್ತು. ಈ ಅಭಿವೃದ್ಧಿ ಆಮೆಗತಿಯಲ್ಲಿ ಆಗ್ತಾ ಇದೆ. ಇದು ಶೀಘ್ರಗತಿಯಲ್ಲಿ ಆಗಬೇಕು ಅನ್ನುವಂಥ ಕೋರಿಕೆ ಜನರ ಮಧ್ಯೆ ಇರೋದ್ರಿಂದ, ಮತ್ತು ಈಗಾಗಲೇ ಈ ರೆಫರಲ್ ತೊಗೊಂಡೋಗೋದಿರ್ಬೋದು ಅಥವಾ ಮಂಗಳೂರಿಗೆ ಹೋಗುವಂಥ ಯಾರು ತೊಂದರೆಗೊಳಪಟ್ಟಂಥವ್ರು ಇದ್ದಾರೆ, ಹೆಚ್ಚಿನ ಚಿಕಿತ್ಸೆಗೆ ಅಂತ ಹೋಗುವಂಥವ್ರು, ಅವರೆಲ್ಲರಿಗೂ ಕೂಡ ಶಿರಸಿ ತಾಲೂಕಲ್ಲಿಯೇ ಸಿಗಬೇಕು. ಈ ಹಿಂದೆ ಕೆಲವು ಫೋನ್ ಮಾಡಿದಾಗೆಲ್ಲ ಕೊಡ್ತಿದ್ರು, ಆದರೆ ಈಗ ಕೆಲವು ಸ್ಟ್ರಿಕ್ಟ್ ಆಗಿ ಇಲ್ಲ ಕೊಡೋದಿಲ್ಲ, ನೀವು ತೊಗೊಂಬರ್ಬೇಕು ಅಂತ ಹೇಳ್ತಾರೆ. ಈ ಹಿಂದೆ ಜಿಲ್ಲೆ ಯಾಕೆ ಆಗಬೇಕು ಅನ್ನುವಂತಹ ಒಂದು ಉದ್ದೇಶದಲ್ಲಿ ಅದು ಕೂಡ ಇತ್ತು. ಏನಾದರೂ ಒಂದು ಲೆಟರ್ ತೊಗೊಂಡು ಬರಬೇಕು ಅಂದರೆ DC ಕಚೇರಿಗೆ ಹೋಗೋದು ತುಂಬ ದೂರ ಆಗುತ್ತೆ, ತೊಗೊಳಕ್ಕೆ ಹೋದರೆ ಇಡೀ ದಿವಸ ಹೋಗುತ್ತೆ ಅಂತ ಹೇಳಿ. ಹಾಗಾಗಿ ಅದೆಲ್ಲವೂ ಕೂಡ ಆಗಬೇಕು ಅಂತಂದರೆ ನಮಗೆ ಈ ಹೋರಾಟಕ್ಕೆ ಎಲ್ಲರೂ ಕೂಡ ಸ್ಪಂದಿಸಬೇಕು. ಈಗಾಗಲೇ ಅವ್ರೇನು ಉಪವಾಸ ಕುತ್ಕೊಳ್ತೇವೆ, ನಾವೀಗ ಮಾಡಬೇಕು ಅನ್ನುವಂಥ ಆಲೋಚನೆ ನಿಟ್ಟಾಗ ಹಲವಾರು ಸಂಘ ಸಂಸ್ಥೆಗಳಿರ್ಬೋದು, ಮಹಿಳೆಯರು ಕೂಡ ಹೇಳಿದ್ರು ನಾವು ನಿಮ್ಮ ಜೊತೆಗೆ ಬರ್ತೇವೆ ಅಂತ ಹೇಳಿ. ಯಾರಾದರೂ ಈ ಥರ ಬಂದಾಗ, ಉಪವಾಸ ಕೂತ್ಕೊಂಡಾಗ ಅವರ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದರ ಹೊಣೆಗಾರಿಕೆನೇ ಯಾರು ಹೊರ್ತಾರೆ? ನಮ್ಮಲ್ಲಿ ಇರುವಂಥ ವ್ಯವಸ್ಥೆಗೋಸ್ಕರ ಅವರು ಅವರ ಸಮಯವನ್ನು ಇರ್ಬೋದು ಅಥವಾ ಅವರ ಆಲೋಚನೆಯನ್ನು ಕೊಟ್ಟಾಗ ಅದಕ್ಕೆ ಬೆಲೆ ಕೊಡಬೇಕಾದ್ದು ಕ್ಷೇತ್ರದ ಶಾಸಕರ ಕರ್ತವ್ಯ. ಹಾಗೂ ಏನು ಈಗಾಗಲೇ ಬಂದಿದೆ ಹಣ, ಈ ಹಿಂದೆ ಮಂಜೂರಾಗಿತ್ತು, ಅದು ಬರಬೇಕು ಮತ್ತು ಸುಸ್ಥಿರವಾದಂತಹ ಸುಸ್ಥಿತಿಯಲ್ಲಿ ಆಸ್ಪತ್ರೆಗಳು ಕಟ್ಟಡ ಆಗಬೇಕು ಅಂತ ಹೇಳುವಂಥ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ. ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಅಂದರೆ ಕನಿಷ್ಠ 400 ಬೆಡ್ ಆಸ್ಪತ್ರೆ ಇರಬೇಕು. ಅದಷ್ಟೇ ಜಾಗ ಸಾಲದಿದ್ದರೂ ಉಳಿದ ಒಂದು ವ್ಯವಸ್ಥೆ ಬೇರೆ ಕಡೆ ಮಾಡಿಕೊಂಡು ಆಸ್ಪತ್ರೆಗೆ ಸಂಬಂಧಪಟ್ಟಂತೆ ನಮ್ಮದೇ ತಾಲೂಕಿನಲ್ಲಿ ಅಷ್ಟು ದೊಡ್ಡ ಆಸ್ಪತ್ರೆ ಆಗ್ತೈತಿ ಅನ್ನೋ ದೃಷ್ಟಿಯಿಂದ ನಮ್ಮ ಹಿಂದಿನ ಶಾಸಕರು, ವಿಧಾನ ಸಭೆಯ ಅಧ್ಯಕ್ಷರೂ ಆದಂಥ ಕಾಗೇರಿಯವರು ವಿಶೇಷ ಆಸಕ್ತಿ ತಕ್ಕೊಂಡು ಅದು 300 ಬೆಡ್ಡಿನ ಆಸ್ಪತ್ರೆ ಆಗಬೇಕಂತ ಚಿಂತನೆ ಮಾಡಿ ಕೆಲಸ ಪ್ರಾರಂಭ ಮಾಡಿ 170 ಕೋಟಿ ರೂಪಾಯಿ ಏನೋ ಇರಬೇಕು ಆ ಬಿಲ್ಡಿಂಗಿಗೆ. ಹಾಂ, ಅನುದಾನ ಬರಬೇಕು ಅಂಥೇಳಿ ಈಗಾಗಲೇ 65% ಕಾಮಗಾರಿ ಮುಗಿದಿದೆ ಅಂತಕ್ಕಂಥ ಸುದ್ದಿ ಬರಸಿಳಿದಂಗೆ ಇಲ್ಲಿ ಬಡಿದಿದೆ. ಕಾರಣ ಏನಪ್ಪ ಅಂತ ಹೇಳಿದರೆ,
ಬಡವರು ಸಾಮಾನ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಆಶ್ರಯಕ್ಕೆ ಹೋಗ್ತಾರೆ, ಚಿಕಿತ್ಸೆಗಾಗಿ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ತಮಗೆಲ್ಲ ಗೊತ್ತಿದೆ, ಬನವಾಸಿ ಆಸ್ಪತ್ರೆ 40 ವರ್ಷದಿಂದ ಮೇಲ್ದರ್ಜೆಗೆ ಏರ್ತಾ ಇದೆ. ಏನಾಗಿದೆ ಹೇಳಿದರೆ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆ. ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿ ಕನಂಬೋತ್ಸವದ ಮೂಲಕ 2 ದಿವಸನೋ 3 ದಿವಸನೋ ವಿಜೃಂಭಿಸ್ತದೆ. ಪ್ರಾಧಿಕಾರ ರಚನೆ ಆಗಿದೆ, ಹಣ ಬಿಡುಗಡೆ ಆಗಲಿಲ್ಲ. ಬನವಾಸಿ ಇವತ್ತು ಕೂಡ ಮೊದಲಿನ ದುಸ್ಥಿತಿಯಲ್ಲೇ ಇದೆ. ಇಂಥ ಸಂದರ್ಭದಲ್ಲಿ ಬನವಾಸಿಯಲ್ಲಿ ಒಬ್ಬರು ಧ್ವನಿ ಎತ್ತವರು ಇದ್ದರು, ಅಭಿಶಂಕರ್ ಅಂತಕ್ಕಂಥವರು ಬನವಾಸಿ ಮತ್ತು ಈ ಭಾಗದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಮಾಡ್ತಾಯಿದ್ರು. ಈಗ ಅನಂತಮೂರ್ತಿಯವರು ಇದು ಕದಂಬ ಕನ್ನಡ ಜಿಲ್ಲೆ ಆಗಬೇಕು, ಕದಂಬ ಕನ್ನಡ ಜಿಲ್ಲೆ ಶಿರ್ಸಿ ಆಗಬೇಕಿದ್ರೆ ಈಗ ಹೊಸದಾಗಿ ತರೋದು ಬೇಡ, ಇದ್ದಂಥ ಒಂದು ವ್ಯವಸ್ಥೆಯನ್ನು ಉಳಿಸ್ಕೋಬೇಕಲ್ಲ. ಬಂದಿರತಕ್ಕಂಥ ಹಣ ಹಿಂದಿನ ಸರ್ಕಾರ ಹಣ ಕೊಟ್ಟಿತ್ತು, ಬಿಡುಗಡೆ ಮಾಡಿತ್ತು, ಆ ಹಣ ಮತ್ತು ವಾಪಸ್ ಹೋಗ್ತಾ ಇದೆ ಅಂತ ಹೇಳಿದರೆ ಭಾಳ ನೋವಾಗ್ತಾ ಇದೆ. ಹಾಗಾಗಿ ನಾವು ಈಗಾಗಲೇ ಎಲ್ಲರೂ ಹೇಳಿದ್ದಾರೆ, ನಮ್ಮ ಹಕ್ಕಿದು. ನಾವು ಭೀಮಣ್ಣವರು ಶಾಸಕರಾಗಿ ಇಲ್ಲಿ ಬಂದಾಗ ನಮಗೆ ಅಪಾರವಾದ ವಿಶ್ವಾಸ. ಯಾಕಂತ ಹೇಳಿದರೆ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ, ಗ್ರಾಮೀಣ ಪ್ರದೇಶದಿಂದ ಬಡ ಜನರ ಮಧ್ಯೆ ಇದ್ದಂಥ ಒಬ್ಬ ವ್ಯಕ್ತಿ ಶಾಸಕರಾದರು. ಇನ್ನು ನಮ್ಮ ತಾಲೂಕಿನ ಈ ಜ್ವಲಂತ ಸಮಸ್ಯೆಗಳಿಗೆ ತಿಲಾಂಜಲಿ ಹಾಡ್ತಾರೆ ಅಂತಕ್ಕಂಥ ಒಂದು ಭಾವನೆ ಇತ್ತು. ಒಂದೇ ಸರಿ ಎಲ್ಲ ಆಗೋದಿಲ್ಲ, ಆದರೂ ಕೂಡ ಈ ಬಗ್ಗೆ ಅವರು ದನಿ ಎತ್ತಬೇಕಿತ್ತು. ವಿಧಾನಸೌಧದಲ್ಲಿ ಮೊನ್ನೆ ನಡೆದ ಅಧಿವೇಶನದಲ್ಲಿ ಈ ನಾವು ಪ್ರತಿಭಟನೆಗೆ ಕೂತಾಗ ಅನಂತಮೂರ್ತಿಯವರ ನೇತೃತ್ವದಲ್ಲಿ ಅಲ್ಲಿ ಬಂದಾಗ ಉತ್ತರ ಕನ್ನಡ ಜಿಲ್ಲೆಯ ಬಗ್ಗೆ ಒಂದೆರಡು ಚರ್ಚೆ ಮಾಡೋದಕ್ಕೆ ಅವಕಾಶವನ್ನು ಕೇಳ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು. ಅದು ಆಯಿತೋ ಇಲ್ಲೋ ಗೊತ್ತಾಗಿಲ್ಲ. ಹಾಗಾಗಿ ಮಾನ್ಯ ಭೀಮಣ್ಣನವರೇ, ಈ ಸುಸಜ್ಜಿತವಾದ ಈ ಒಂದು ಆಸ್ಪತ್ರೆಗೆ ಬಂದಿರತಕ್ಕಂಥ ಹಣ ಏನು ವಾಪಸ್ ಹೋಗಿದೆ, ಅದು ವಾಪಸ್ ಬರಬೇಕು. ಈ ಭಾಗದ ಜನರಿಗೆ ಕುರುಡ ಕೇಳೋದು 2 ಕಣ್ಣು. ದಯಮಾಡಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿಕೊಂಡಿರೋ ನೀವು ದಯಮಾಡಿ ಈ ಬಗ್ಗೆ ಸ್ಪಂದಿಸಬೇಕು, ದನಿ ಎತ್ತಬೇಕು. ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ, ನಿಮ್ಮ ಬಗ್ಗೆ ತುಂಬ ಅಭಿಮಾನವನ್ನು ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಹಾಗಾಗಿ ತಾವು ಸುಮ್ಮನೆ ಕೂಡಿರಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ, ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.